ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಶಂಕರ ಜೈಲಲ್ಲಿ ಕೂತ್ಕೊಂಡು ತುಂಬ ಯೋಚನೆ ಮಾಡ್ತಾ ಇರ್ತಾನೆ. ಭುವಿನ ನನ್ನ ಮಗಳನ್ನ ಸತ್ಯ ಊಟಿಗೆ ಹೋದಾಗ ಗೊತ್ತಾಗಿದ ತಕ್ಷಣ ಅದನ್ನು ನೆನಪಿಸ್ಕೊಂಡು ಕಣ್ಣೀರಾಗ್ತಾ ಇರ್ತಾನೆ. ಅಲ್ಲ, ಆ ಬ್ರಹ್ಮ ನನ್ನ ಹಣೆ ಬರೆದ್ನಲ್ಲ, ಅವನದು ತಪ್ಪ ಅಥವಾ ನಂದು ತಪ್ಪೋ ನನಗಂತೂ ಒಂದು ಗೊತ್ತಾಗ್ತಿಲ್ಲ ದೇವ್ರೆ. ಯಾಕೆಂತ ಅಂದರೆ ಭೈರದೇವಿನೇ ನನ್ನ ಅವ್ವ ಅಂತ ನನಗೆ ಗೊತ್ತಾದಾಗ ಅವತ್ತು ಸಹ ಜೈಲಲ್ಲಿದ್ದೆ. ಹಾಗೆ ಭುವಿ ನನ್ನ ಮಗಳು ಅಂತ ಗೊತ್ತಾದಾಗಲೂ ಸಹ ಇವಾಗ ಜೈಲಲ್ಲಿದ್ದೀನಿ ಅಂತ ಕಣ್ಣೀರಾಗ್ತಾ ಇರ್ತಾನೆ. ಹಾಗೆ ನನ್ನ ಮಗಳನ್ನ ನನಗೆ ನೋಡಬೇಕು ಅಂತ ತುಂಬ ಅಂದರೆ ತುಂಬ ಆಸೆ ಆಗ್ತಿದೆ. ನಾನು ಏನು ಮಾಡಲಿ, ನನಗಂತೂ ತುಂಬ ಬೇಜಾರಾಗ್ತಾ ಇದೆ. ಅವಳನ್ನ ನೋಡಬೇಕು ಅಂತಂದರೆ ಯಾವ ರೀತಿ ನಾನು ಹೋಗಲಿ? ಏನಾದರೂ ಜೈಲಿಗೆ ಹಾಕ್ಬಿಟ್ರೆ, ಇಲ್ಲಿಂದ ಸ್ಟೇಷನಿಂದ ಜೈಲಿಗೆ ನಾನು ಶಿಫ್ಟ್ ಮಾಡಿದರೆ ನನ್ನ ಮಗಳನ್ನ ಅಂಥ ಜಾಗಕ್ಕೆ ಕರೆಸ್ಕೊಂಡು ನನಗೆ ನೋಡೋಕ್ಕೂ ಸಹ ತುಂಬ ಬೇಜಾರಾಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಪಿ ಸಿ ಅವರಿಗೆ ತಿಂಡಿ ತಗೊಬಂದ್ಬಿಟ್ಟು, ಶಂಕರಣ್ಣ ತಿಂಡಿ ತಿನ್ನಿ ಅಂತ ಹೇಳ್ತಾ ಇರ್ತಾನೆ. ನನಗೆ ಬೇಡ ಅಂತ ಅಂದಾಗ, ಏನು ಶಂಕರಣ್ಣ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀರಾ? ಸಂಜೆನೂ ಸಹ ನೀವು ಊಟ ಮಾಡಲಿಲ್ಲ, ದಯವಿಟ್ಟು ಇವಾಗಾದರೂ ತಿಂಡಿ ತಿನ್ನಿ ಅಂತ ಹೇಳ್ತಾ ಇರಬೇಕಾದ್ರೆ, ಹೌದು ಕಂಡ್ರಲ್ಲ, ನಾನು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀನಿ, ನನಗೆ ತಿಂಡಿ ಬೇಡ ಅಂತ ಹೇಳ್ತಾ ಇರ್ತಾನೆ. ಆಗ ಪಿ ಸಿ ಹೇಳ್ತಾ ಇರ್ತಾನೆ, ನೋಡಿ ಅಣ್ಣ, ತರೋದು ನನ್ನ ಧರ್ಮ, ತಿನ್ನೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾನು ಇಲ್ಲಿ ಇಟ್ಟಿರ್ತೀನಿ, ನಿಮಗೆ ಯಾವಾಗ ಆಶ್ವಾಗುತ್ತೋ ಆವಾಗಲೇ ತಿಂಡಿ ತಿನ್ನಿ ಅಂತ ಸೆಲ್ಲರ್ ಓಪನ್ ಮಾಡಿ ತಿಂಡಿನೇ ಇಟ್ಟು ಮತ್ತೆ ಈ ಕಡೆ ಪಿ ಸಿ ಲಾಕ್ ಮಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಗೌರಿ ಶಂಕರನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಶಂಕರವ್ರು ಇವಾಗ ಜೈಲಿನಲ್ಲಿ ಕೂತ್ಕೊಂಡು ಏನು ಯೋಚನೆ ಮಾಡ್ತಾ ಇರೋದು ದೇವ್ರೆ, ನನಗೆ ಗೊತ್ತು ಅನಿಸುತ್ತೆ. ಇನ್ನೂ ಒಂದು ವಾರ ಆಗಿಲ್ಲ ಭುವಿ ನನ್ನ ಮಗಳು ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗಿ ಇನ್ನೇನು ಭುವಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ನನ್ನ ಮಗಳು ಏನು ಮಾಡ್ತಿದ್ದಾಳು ಎತ್ತ ಅನ್ನೋದೇ ಅವರಿಗೆ ದೊಡ್ಡ ಚಿಂತೆ ಆಗಿದೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಅಲ್ಲ ದೇವ್ರೆ, ಇವರಿಬ್ಬರು ಅಪ್ಪ ಮಗಳು ಅಂತ ಗೊತ್ತಾಗೋ ಟೈಮಿಗೆ ಶಂಕರ ಜೈಲಿಗೆ ಹೋಗಂಗಾಯ್ತಲ್ಲ. ಶಂಕರವ್ರು ಇವಾಗಲೇ ಹೋಗ್ಬೇಕಿತ್ತ? ಛೇ, ಇದಕ್ಕೆಲ್ಲ ಯಾವಾಗ ಅಂತ್ಯ ಆಡ್ತೀನೋ ನನಗಂತೂ ಗೊತ್ತಿಲ್ಲ. ಆದರೆ ಒಂದಲ್ಲ ಒಂದು ದಿನ ಅಂತ್ಯ ಆಡ್ತೀನಿ. ಅಲ್ಲಿವರೆಗೂ ಈ ಮನೆಯವ್ರು ಅದನ್ನೆಲ್ಲ ಸಹಿಸ್ಕೊಳ್ಳೋಕೆ ಶಕ್ತಿ ಕೊಡು ಭಗವಂತ ಅಂತ ಬೇಡ್ತಾ ಇರಬೇಕಾದ್ರೆ ಗೌರಿ ಫೋನು ರಿಂಗ್ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಇದೇನಿದು, ಭುವಿ ಸ್ಕೂಲಿಂದ ಫೋನ್ ಮಾಡ್ತಿದ್ದಾರಲ್ಲ ಅಂತಂದಾಗ, ಹಲೋ ಮೇಡಮ್ ಹೇಳಿ ಅಂತ ಗೌರಿ ಕೇಳ್ತಿರ್ಬೇಕಾದ್ರೆ, ಮೇಡಮ್ ಇವತ್ತು ಭುವಿ ಸ್ಕೂಲಿಗೆ ಬಂದಿಲ್ಲ, ಏನಕ್ಕೆ ಬಂದಿಲ್ಲ ಅಂತ ಹೇಳ್ತೀರಾ ಅಂತ ಅಂದಾಗ ಗೌರಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಏನು ಹೇಳ್ತಾ ಇದ್ದೀರಾ? ಇವತ್ತು ಸೀನಿಯರ್ಗೇನೋ ಫೋರ್ಸ್ ಇದೆ ಅಂತೆ, ಅದಕ್ಕೋಸ್ಕರ ಸ್ಕೂಲಲ್ಲಿ ರಜೆ ಕೊಟ್ಟಿದ್ದಾರೆ ಅಂತ ಭುವಿ ಹೇಳಿದ್ಲಲ್ಲ ನನಗೆ ಎಂದಾಗ, ಇಲ್ಲ ಮೇಡಮ್, ಆ ಥರ ನಾವು ಯಾವ ರಜೆನೂ ಕೊಟ್ಟಿಲ್ಲ. ಹಂಗೇನಾದರೂ ರಜೆ ಕೊಟ್ಟಿದ್ರೆ ಪೇರೆಂಟ್ಸಿಗೆ ಗೊತ್ತಾಗಲಿ ಅಂತ ಗ್ರೂಪಿಗೆ ನಾವು ಮೆಸೇಜ್ ಹಾಕ್ತಿದ್ವಿ ಅಲ್ವಾ ಅಂದಾಗ, ಸಾರಿ ನಮ್ಮ ಕಡೆಯಿಂದ ಏನೋ ಮಿಸ್ಟೇಕ್ ಆಗಿದೆ, ನಾನು ಭುವಿ ಹತ್ರ ಕೇಳ್ತೀನಿ ಅಂತ ಫೋನ್ ಇಟ್ಟು ತುಂಬ ಕೋಪ ಮಾಡ್ಕೋತಾ ಇರ್ತಾಳೆ. ಏನಿದು, ಗುಂಡನ ಜೊತೆ ಸೇರಿಕೊಂಡು ಇವಳ್ಯಾಕೆ ಈ ರೀತಿ ಸುಳ್ಳು ಹೇಳಿದ್ಲು ಅಂತ ಅಂದ್ಬಿಟ್ಟು ಗುಂಡ ಅಂತ ಕೂಗ್ತಿರ್ಬೇಕಾದ್ರೆ, ಗುಂಡ ಹೇಳಿ ಡಿ ಸಿ ಮೇಡಮ್ ಅಂತ ಬರ್ತಾನೆ. ನನ್ನ ಹತ್ರ ಯಾಕೋ ಸುಳ್ಳು ಹೇಳಿದೆ, ಇವತ್ತು ರಜೆ ಇದೆ, ಹಾಗೆ ಸೀನಿಯರ್ಸ್ಗೇನೋ ಸ್ಪೋರ್ಟ್ಸ್ ಇದೆ ಅಂತ ಸುಳ್ಳು ಹೇಳಿ ನೀವಿಬ್ಬರು ಮನೇಲಿ ಉಳ್ಕೊಂಡಿದ್ದೀರಲ್ಲ, ಯಾಕೆ ಸುಳ್ಳು ಹೇಳಿದ್ರಿ ಅಂತ ಅನ್ಬೇಕಾದ್ರೆ ಗುಂಡನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಇದೇನಪ್ಪ ಇದು, ಬ್ರೋ ಬೇರೆ ಇಲ್ಲ, ತಗ್ಲಾಕೊಂಡ್ವಲ್ಲ ಅಂತ ಟೆನ್ಷನ್ ಮಾಡ್ಕೋತಿರ್ಬೇಕಾದ್ರೆ ಇವಾಗೇನು ನಿಜ ಹೇಳ್ತೀವಿ ಇಲ್ವಾ ಅಂತ ಎದುರಿಸ್ತಾ ಇರ್ತಾಳೆ. ನಾನು ಯಾಕೆ ಡಿ ಸಿ ಮೇಡಮ್ ಸುಳ್ಳು ಹೇಳಿ ಅಂತ ಇವನು ಸಹ ವಾದ ಮಾಡ್ತಾ ಇರ್ತಾನೆ. ಹಾಗೆ ಗುಂಡ ಮತ್ತೆ ಯೋಚನೆ ಮಾಡಿ ಹೇಳ್ತಾ ಇರ್ತಾನೆ, ನಾವು ಮಕ್ಕಳು ಯಾವತ್ತಾದರೂ ಸುಳ್ಳು ಹೇಳ್ತಾರ ಮೇಡಮ್, ನೀವೇ ಏನೇನೋ ಅಂತಿದ್ದೀರಾ ಬಿಡಿ ಅಂತ ಅಂದಾಗ, ಓ ಹೌದಾ, ಹಾಗಾದ್ರೆ ನಿಮ್ಮ ಬಂಡವಾಳ ಗೊತ್ತಾಗುತ್ತೆ, ಭುವಿಯಲ್ಲಿ ಭುವಿನ ಕರಿ ಅಂತ ಅಂದಾಗ, ನನಗೆ ಗೊತ್ತಿಲ್ಲ ಎಲ್ಲೋಗಿದ್ದಾಳೋ ಬ್ರೋ, ನನಗೆ ಬೆಳಗಿಂದ ಸಿಕ್ಕಿಲ್ಲ ಅಂತ ಅಂದಾಗ, ಅಲ್ಲಕೊಂಡ್ರು ಯಾವಾಗಲೂ ನೀವಿಬ್ಬರು ಜೊತೆಗೆ ತಾನೇ ಇರೋದು, ನಿಜ ಹೇಳು, ಒಂದ್ರ ಮೇಲೊಂದು ಟೆನ್ಷನ್ ಕೊಡಬೇಡಿ, ಮೊದಲೇ ಒಂದ್ರ ಮೇಲೊಂದು ಪ್ರಾಬ್ಲಮ್ ಇದೆ ಅಂತ ಅನ್ಬೇಕಾದ್ರೆ, ಏನು ಡಿ ಸಿ ಮೇಡಮ್ ನಾವೆಲ್ಲಿ ಪ್ರಾಬ್ಲಮ್ ಕೊಟ್ವಿ, ನೀವು ಕರೆದ್ರೆ ನಾನು ಬಂದು ಮಾತಾಡ್ತಿದ್ದೀನಿ, ನಾನು ಹೋಮ್ವರ್ಕ್ ಮಾಡ್ಕೋತಿದ್ದೆ ಗೊತ್ತಾ, ಗುಡ್ ಬೈ ಥರ, ಬೇಕಂದರೆ ನಿಮಗೆ ಬುಕ್ಸ್ ತಂದು ತೋರಿಸ್ಲ ಅನ್ಬೇಕಾದ್ರೆ, ಪರವಾಗಿಲ್ಲ ಅದೆಲ್ಲ ಬೇಡ ಪ್ಲೀಸ್ ಕಣೋ, ಭುವಿ ಎಲ್ಲಿದ್ದಾಳೆ ಅಂತ ಹೇಳು ಅಂತ ಅನ್ಬೇಕಾದ್ರೆ, ನಿಜವಾಗ್ಲೂ ಡಿ ಸಿ ಮೇಡಮ್ ಬೆಳಗಿಂದ ನಾನು ನೋಡಿಲ್ಲ, ನಾನು ಹೋಮ್ವರ್ಕ್ ಬರ್ಕೋಬೇಕು ಅಂತ ತನ್ನ ಪಾಡಿಗೆ ತಾನು ಓಡೋಗ್ತಾ ಇರ್ತಾನೆ. ಹಾಗೆ ಒಂದು ಕಡೆಗೆ ಅವ್ರಿಗೆ ತುಂಬ ಟೆನ್ಷನ್ ಮಾಡ್ಕೊಂಡು, ಅಯ್ಯೋ ದೇವ್ರೆ ಏನಾಯಿತು, ಇವಳು ಎಲ್ಲೋಗಿದ್ದಾಳೆ ಅಂತ ಅನ್ಕೊಳ್ಳೋಣ, ನಿನ್ನೆ ನೋಡಿದರೆ ಹೊರಗಡೆ ಕೂತ್ಕೊಂಡು ಮಲ್ಕೊಬಿಟ್ಟಿದ್ಲು, ಇವತ್ತು ಇನ್ನೊಂದೇನು ತೊಂದರೆ ಕೊಡ್ತಾಳೋ ನನಗಂತೂ ಗೊತ್ತಿಲ್ಲ, ಯಾಕೆ ಈ ರೀತಿ ಸುಳ್ಳು ಹೇಳ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆದರೆ ಇನ್ನೊಂದು ಕಡೆ ಡಿಫ್ರೆಂಟ್ ವೇಷ ಹಾಕ್ಕೊಂಡು ಈ ಕಡೆ ಭುವಿ ಪೊಲೀಸ್ ಸ್ಟೇಷನ್ಗೆ ಬಂದೇ ಬಿಡ್ತಾಳೆ. ಬಂದ ತಕ್ಷಣ ಜೋರಾಗಿ ಅಳ್ತಾ ಇರಬೇಕಾದ್ರೆ ಎಲ್ಲ ಕಾನ್ಸ್ಟೇಬಲ್ಲು ಹಾಗೆ ಪಿ ಸಿ ಎಲ್ಲರೂ, ಯಾಕಮ್ಮ ಹಿಂಗೆ ಅಳ್ತಿದ್ಯಾ, ಸಾಕಮ್ಮ ನಿಲ್ಲಿಸು, ಯಾರು ನೀನು ಅಂತ ಅಂದಾಗ, ಐ ಆಮ್ ಪಿಂಕಿ ಫ್ರಮ್ ಪಿಂಕ್ ಲ್ಯಾಂಡ್ ಅಂತ ಅಂದಾಗ, ಅಯ್ಯೋ ಇದೇನಮ್ಮ ಇಂಥ ಹೆಸರು, ಹಾಗೆ ಇಂಥ ದೇಶನ ನಾವೆಲ್ಲೂ ಕೇಳೇ ಇಲ್ಲ ಅಂತ ಅನ್ಬೇಕಾದ್ರೆ, ಐ ಆಮ್ ಪಾತ್ರ ಅಂತ ಹೇಳ್ತಿರ್ಬೇಕಾದ್ರೆ, ಇದೆಂಥದಮ್ಮ ಹೆಸರು, ಇದೆಂಥ ಕಿಲೋ ಪಾತ್ರ ಅಂತ ಪಿ ಸಿಗಳೆಲ್ಲ ಕೇಳ್ತಾ ಇರ್ತಾರೆ. ಹಾಗೆ ಇಲ್ಲಿಗೆ ಯಾಕಮ್ಮ ನೀನು ಬಂದೆ ಅಂತ ಅಂದಾಗ, ಮಿಸ್ ಆಗಿದ್ದೀನಿ ಅಂಕಲ್, ನಾನು ಮಿಸ್ ಆಗಿದ್ದೀನಿ, ಅದಕ್ಕೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀನಿ ಅಂತ ಅಂದಾಗ, ಯಾರ ಮೇಲೆ ಏನಂತ ಕಂಪ್ಲೇಂಟ್ ಕೊಡೋಕೆ ಬಂದಿದೆಯಾ, ನೀನು ಎಲ್ಲಿಂದ ಬಂದಿದೆಯಾ ಅಂತ ಅಂದಾಗ, ಪಿಂಕ್ ಲ್ಯಾಂಡ್ ಅಂತ ಹೇಳ್ತಾ ಇರ್ತಾಳೆ. ಆ ಹೆಸರನ್ನು ನಾವು ಎಲ್ಲೂ ಕೇಳಿಲ್ಲ ಅಂತ ಅಂದಾಗ, ಅಯ್ಯೋ ಅಂಕಲ್ ಅದು ಫಾರಿನ್ ಅಂತ ಹೆಸರು ಅಂತ ಅನ್ಬೇಕಾದ್ರೆ,
ಫಾರಿನ್ ಇದು ಇಷ್ಟು ಚೆನ್ನಾಗಿ ಕನ್ನಡ ಹೆಂಗಮ್ಮ ಕಲಿತೆ ಅಂತ ಅಂದಾಗ ಭುವಿ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಿರ್ತಾಳೆ, ಏನಂಕಲ್ ಈ ರೀತಿ ಹೇಳ್ತಿದ್ದೀರಾ, ಕಲಿಯೋಕ್ಕೆ ಕೋಟಿ ಭಾಷೆ, ಮಾತಾಡೋಕ್ಕೆ ಕನ್ನಡ ಭಾಷೆ ಅಂತ ದೊಡ್ಡವ್ರು ಹೇಳಿಲ್ವಾ, ಅಂದಮೇಲೆ ನಾನು ಕನ್ನಡ ಮಾತಾಡಿದ್ರಲ್ಲಿ ತಪ್ಪೇನಿದೆ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಅಲ್ಲಿದ್ದರೆಲ್ಲರೂ ಸಹ ಹೇಳ್ತಾ ಇರ್ತಾರೆ, ನಮ್ಮ ಕನ್ನಡದಲ್ಲಿದ್ದೆ ಕನ್ನಡದವರು ಕನ್ನಡದ ಮಾತಾಡಲ್ಲ ಅಂಥದ್ರಲ್ಲಿ ಫಾರಿನಿಂದ ಬಂದು ಈ ಚೋಟ್ ಮೆಣಸಿಕಾಯಿ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾಳೆ, ಇವಳ ಭಾಷೆ ಕೇಳೋಕ್ಕೆ ಆನಂದ ಅಂತ ಅಂದಾಗ ಹೌದು ಅಂತ ಎಲ್ಲರೂ ಹೇಳ್ತಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಈ ಕಡೆ ಭುವಿ ಹೇಳ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಶಂಕರ ಸೆಲ್ಲರಿಂದ ಎದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ, ಅಯ್ಯೋ ಇದು ಯಾವುದೋ ಮಗು ತಪ್ಪಿಸ್ಕೊ ಬಂದಿದೆ, ಅವ್ರ ಅಪ್ಪ ಅಮ್ಮ ಎಲ್ಲಿ ಹುಡುಕ್ತಿದ್ದಾರೋ ಅಂತ ಯೋಚನೆ ಮಾಡಬೇಕಾದ್ರೆ ಈ ಕಡೆ ಪಿಂಕಿ ಹೇಳ್ತಾ ಇರ್ತಾಳೆ, ಮೊದಲು ನಮ್ಮ ಅಪ್ಪ ಅಮ್ಮನ ಹುಡುಕೊಡ್ತಿರೋ, ಇಲ್ಲ ಅಂತಂದರೆ ಜೋರಾಗಿ ಹಳನು ಅಂತ ಅನ್ಬೇಕಾದ್ರೆ ಬೇಡಮ್ಮ ನೀನು ಅಳ್ಬೇಡ, ನೀನು ಪಾಸ್ಪೋರ್ಟ್ ಕೊಡು ಅಂತ ಪೊಲೀಸ್ ಕೇಳ್ತಾ ಇರ್ತಾರೆ. ಏನು ಪಾಸ್ಪೋರ್ಟ್ ಬೇಕಾ, ಡೀಟೇಲ್ಸ್ ಕೊಡಲಿಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮನ ಹುಡ್ಕಲ್ವ ಅಂದಾಗ ಹೆಂಗಮ್ಮ ನಾನು ಹುಡುಕ್ಲಿ ಅಂತ ಅನ್ಬೇಕಾದ್ರೆ ಚೇ ದೇಶ ಯಾವ ರೀತಿ ಆಗಿದೆ, ನಮ್ಮ ದೇಶದಲ್ಲಿ ಹಂಗಲ್ಲ, ಮಕ್ಕಳು ಏನಾದರೂ ಕಳೆದೋದ್ರೆ ಮೊದಲು ಮಕ್ಕಳನ್ನ ಹುಡ್ಕೊಂಡು ಆಮೇಲೆ ಡೀಟೇಲ್ಸ ಕೇಳೋರು ಅಂತ ಅಂದಾಗ ಎಲ್ಲರೂ ಸಹ ಕನ್ಫ್ಯೂಸ್ ಮಾಡಿಕೊಂಡು ಪೊಲೀಸು ಹಾಗೆ PC ಎಲ್ಲ ಭುವಿ ಮುಖನ ನೋಡ್ತಾ ಇರ್ತಾರೆ. ಹಾಗೆ ಮತ್ತೆ ಭುವಿ ಯೋಚನೆ ಮಾಡಿ ಹೇಳ್ತಾ ಇರ್ತಾಳೆ, ನಿಮ್ಮ ಕಮಿಷನರ್ಗೆ ಫೋನ್ ಮಾಡಿಕೊಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಅಂದಾಗ ಇದ್ಯಾವುದೋ ಚಿನ್ಕುರುಳಿ ಸರಿಯಾದ ಪಟಾಕಿ ಸರಮಾಲೆ ಬಂದಿದೆ, ಸರಿಯಾಗಿ ಫಾಸ್ಟ್ ಇದೆ ಅಂತ ಶಂಕರ ಹೇಳ್ಕೊತಾ ಇರ್ತಾನೆ. ಇನ್ನೊಂದು ಕಡೆ ಈ ಕಡೆ PCಗಳೆಲ್ಲ ಹೇಳ್ತಾ ಇರ್ತಾರೆ, ಇದಕ್ಕೆ ಯಾಕಮ್ಮ ಕಮಿಷನರು, ನೀನು ಇಲ್ಲಿ ಕುತ್ಕೊಂಡು ಒಬ್ಬಳೇ ಆರಾಮಾಗಿರು, ನಾವು ಹೊರಗಡೆ ಹೋಗಿ ಮಾತಾಡ್ಕೊ ಬರ್ತೀವಿ ಅಂತ ಅಂದಾಗ ಓಕೆ ಕಮ್ ಸೂನ್ ಅಂತ ಭುವಿ ಹೇಳ್ತಿದ್ರೆ ಬರ್ರೋ ಬೇಗ ಹೋಗೋಣ, ಇಲ್ಲ ಅಂತಂದರೆ BP ಶುಗರ್ ಎಲ್ಲ ಹುಡುಗಿ ಜೊತೆ ಮಾತಾಡ್ಕೊಂಡು ನಮಗೆ ಬಂದುಬಿಡುತ್ತೆ ಅಂತ ಎಲ್ಲ PC ಆಗಿ ಪೊಲೀಸ್ಗಳು ಹೊರಗಡೆ ಹೋಗ್ತಾ ಇರ್ತಾರೆ. ಹಾಗೆ ಮತ್ತೆ ಈ ಕಡೆ ಪೊಲೀಸ್ ಎಲ್ಲ ಹೊರಗಡೆ ಹೋಗಿದ ತಕ್ಷಣ ಬ್ಯಾಡ್ ಬಾಯ್ ಅಂತ ಜೋರಾಗಿ ಭುವಿ ಕೂಗ್ತಾ ಇರ್ತಾಳೆ. ಅವಳ ಮಗಳು ವಾಯ್ಸ್ ಕೇಳಿ ಈ ಕಡೆ ಶಂಕರನಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿರುತ್ತೆ. ಭುವಿ ನೀನೇನಮ್ಮ, ನೀನು ನನ್ನನ್ನು ನೋಡೋಕ್ಕೆ ಬಂದೆ ಅಂತ ತುಂಬ ಕಣ್ಣೀರಾಗ್ತಾ ಇರ್ತಾನೆ. ಇನ್ನೊಂದು ಕಡೆ ಎಲ್ಲರೂ ತರಕಾರಿ ಕಟ್ ಮಾಡ್ತಿರ್ಬೇಕಾದ್ರೆ ಮನೇಲಿ ಪಾರ್ವತಿ ಹೇಳ್ತಾ ಇರ್ತಾಳೆ, ಮೂವರು ಬರೀ ತರಕಾರಿ ಕಟ್ ಮಾಡಿದರೆ ಪಾತ್ರೆ ಯಾರು ತೊಳಿತಾರೆ, ಹೋಗಿ ಪಂಕು ನೀನು ತೊಳಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಗೌರಿ ಭುವಿ ಅಂತ ಕೂಕೊಂಬರ್ತಾ ಇರ್ತಾಳೆ. ಭುವಿನ ಯಾಕೆ ಹುಡುಕ್ತಿದ್ಯಾ ಅಂತ ಅಂದಾಗ ಎಲ್ಲೂ ಕಾಣ್ತಾ ಇಲ್ಲ ಅಕ್ಕ ಅಂತ ಅನ್ಬೇಕಾದ್ರೆ ಇವತ್ತು ರಜಾ ಈ ಸ್ಕೂಲಿಗೆ ಅಂತ ಹೇಳ್ತಾ ಇದ್ರು, ಇಲ್ಲೇ ಎಲ್ಲೋ ಭುವಿ ಮತ್ತು ಗುಂಡ ಇರ್ತಾರೆ ನೋಡು ಅಂತ ಸುನಂದ ಹೇಳ್ತಿರ್ಬೇಕಾದ್ರೆ ರಜನೂ ಇಲ್ಲ ಏನೂ ಇಲ್ಲ ಅಕ್ಕ, ಸುಳ್ಳು ಸುಳ್ಳು ಹೇಳಿ ಇವರಿಬ್ಬರು ಉಳ್ಕೊಂಡಿದ್ದಾರೆ ಅಂತ ಅಂದಾಗ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಮನೇಲಿಲ್ಲ ಅಂತ ಅಂದರೆ ಇನ್ನೆಲ್ಲಿ ಹೋಗಿರ್ಬೋದವ್ವ ಅಂತ ಈ ಕಡೆ ಪಾರ್ವತಿ ಕೇಳ್ತಿರ್ಬೇಕಾದ್ರೆ ನನಗೂ ಅದೇ ಭಯ ಆಗ್ತಿದೆ, ಗುಂಡನ್ ಕೇಳು ಅಂತ ಹೇಳ್ತಾ ಇರ್ತಾಳೆ. ಗುಂಡನ್ ಕೇಳಿದೆ ಅತ್ತೆ, ಆದರೆ ಗುಂಡ ನನಗೆ ಗೊತ್ತಿಲ್ಲ ಅಂತ ಹೇಳ್ದ ಅಂತ ಅನ್ಬೇಕಾದ್ರೆ ಇವರಿಬ್ರು ಈಡು ಜೋಡು ಇದ್ದಂಗೆ ಇವರಿಬ್ರು ಎಲ್ಲಿಗೆ ಹೋಗ್ಬಿಟ್ರು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಪಾರ್ವತಿ ಹೇಳ್ತಿರ್ತಾಳೆ, ಗುಂಡ ಇಲ್ಲೇ ಇದ್ದೇನೆ ಅಂತ ಅಂದಮೇಲೆ ಭುವಿ ಎಲ್ಲೋದ್ಲು, ನನಗೂ ತುಂಬ ಟೆನ್ಷನ್ ಆಗ್ತಿದೆ ಗೌರಿ ಅಂತ ಅನ್ಬೇಕಾದ್ರೆ ನನಗೂ ಯಾಕೋ ಭಯ ಆಗ್ತಿದೆ, ನಾವು ಭುವಿನಾರಾದರೂ ಕಿಡ್ನಾಪ್ ಮಾಡಿಬಿಟ್ರಾ, ಏಕೆಂದರೆ ನಮಗೆ ಶತ್ರುಗಳು ಜಾಸ್ತಿ ಆಗ್ತಿದ್ದಾರೆ, ಶಂಕರವ್ರು ಬೇರೆ ಮನೇಲಿಲ್ಲ, ಅದಕ್ಕೋಸ್ಕರ ಭುವಿನ ಕಿಡ್ನಾಪ್ ಮಾಡಿಬಿಟ್ರಾ, ನನಗೆ ಯಾಕೋ ತುಂಬ ಭಯ ಆಗ್ತಿದೆ, ಮತ್ತೆ ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ, ಈಗಲೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಅಂತ ಅಂದಾಗ ನೀನು ಯಾಕೆ ಹೋಗ್ತೀಯ, ಇಲ್ಲಿಗೆ ಒಂದು ಫೋನ್ ಮಾಡು ಅವರೇ ಬರ್ತಾರಲ್ವಾ ಅಂತ ಸುನಂದ ಪಾರ್ವತಿ ಹೇಳ್ತಾ ಇರ್ತಾರೆ. ನಾನೊಬ್ಳು DC ಆಗಿ ಅಲ್ಲಿಗೆ ಹೋಗಲ್ಲ, ಒಬ್ಳು ಮಗುವಿನ ತಾಯಿಯಾಗಿ ನನ್ನ ಮಗಳು ಕಳೆದೋಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಅಂತ ಅಂದಾಗ ಹುಷಾರಾಗಿ ಹೋಗ್ಬಾ ಅಂತ ಇಬ್ಬರು ಕಳಿಸ್ತಾ ಇರ್ತಾರೆ. ಹಾಗೆ ಗೌರಿ ಹೋಗ್ತಿರ್ಬೇಕಾದ್ರೆ ಸುನಂದ ಹೇಳ್ತಾ ಇರ್ತಾಳೆ, ನೋಡಿದ್ರತ್ತೆ ಇದ್ರಲ್ಲೂ ಸಹ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾಳೆ, ಇನ್ನೇರಾದರೂ ಆಗಿದ್ರೆ DC ಅಂತ ದುರುಪಯೋಗ ಮಾಡ್ಕೊಳ್ಳೋರು, ಈ ನಿಯತ್ತಿಗಾದರೂ ದೇವರು ಅವಳನ್ನ ಕಾಪಾಡಬೇಕು ಅಂತ ಅನ್ಬೇಕಾದ್ರೆ ಬಿಡಿ ಸುನಂದಕ್ಕ, ನಿಯತ್ತಿಗೆ ಈ ಕಾಲದಲ್ಲಿ ಬೆಲೆನೇ ಇಲ್ಲ ಅಂತ ಅಂದಾಗ ನೀನೇ ಕರೆಕ್ಟ್ ಆಗಿದೆ ಪಂಕು, ದೇವ್ರು ಇವತ್ತು ಯಾವತ್ತು ಕಂಡುಬಿಡ್ತಾನೋ ನಾವತ್ತು ಗೌರಿ ಶಂಕರ ಭುವಿ ಒಂದಾಗ್ತಾರೋ ನಮಗಂತೂ ಗೊತ್ತಿಲ್ಲ, ಏನೇ ಆಗಲಿ ಸದ್ಯಕ್ಕೆ ಭುವಿ ಸಿಕ್ಕಿದ್ರೆ ಸಾಕು ಅಂತ ಪಾರ್ವತಿ ಕೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಂಕರ ಭುವಿ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾನೆ, ಇದೇನಿದು ಕಂದ ಈ ರೀತಿ ವೇಷ ಧರಿಸ್ಕೊಂಡು ಈ ರೀತಿ ಬಟ್ಟೆ ಹಾಕೊಂಡು ಬಂದಿದ್ಯಾ ಅಂತ ಅಂದಾಗ ಇನ್ನೇನು ಮಾಡೋಣ ಬ್ಯಾಡ್ ಬಾಯ್, ಪೊಲೀಸರು ನನ್ನನ್ನು ನಾರ್ಮಲ್ ಆಗಿ ಬಂದರೆ ಒಳಗಡೆ ಸೇರಿಸ್ತಾರ, ಅಮ್ಮನಿಗೆ ಫೋನ್ ಮಾಡಿ ನಿಮ್ಮ ಮಗಳು ಬಂದಿದ್ದಾಳೆ ಕರ್ಕೊಂಡು ಹೋಗಿ ಮೇಡಮ್ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ನಾನು ನಿನ್ನನ್ನು ಬಿಟ್ಟಿರೋಕ್ಕಾಗದೆ ನೋಡಬೇಕು ಅಂತ ಅನ್ನಿಸ್ತು ಈ ವೇಷ ಧರಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಶಂಕರನಿಗೆ ತುಂಬ ಕಣ್ಣೀರು ಬರ್ತಾ ಇರುತ್ತೆ. ಮನೇಲಿ ಎಲ್ಲರಿಗೂ ಹೇಳ್ಬಿಟ್ಟು ಬಂದೆ ಅಂತ ಅನ್ಬೇಕಾದ್ರೆ ಅದೆಲ್ಲ ನಾವು ಮಾತಾಡೋದು ಬೇಡ, ಇವಾಗ ತುಂಬ ಖುಷಿಯಾಗಿರು ಬ್ಯಾಡ್ ಬಾಯ್, ನಿನ್ನ ನೋಡಿದ್ನಲ್ಲ ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಶಂಕರ ಕಣ್ಣೀರು ಆಗ್ತಿರ್ಬೇಕಾದ್ರೆ ನನ್ನನ್ನು ಮುದ್ದು ಮಾಡಬೇಕು ಹಗ್ ಮಾಡ್ಕೋಬೇಕು ಅಂತ ನಿನಗೆ ಅನಿಸ್ತಿದೆಯಾ, ಇರು ನನ್ನ ಹತ್ರ ಒಂದು ಮ್ಯಾಜಿಕ್ ಇದೆ ಅಂತ ಅಂದ್ಬಿಟ್ಟು ಪ್ಲೈನ್ ಕಿಸ್ ಕೊಟ್ಬಿಟ್ಟು ಹಾಗೆ ಮುದ್ದು ಕೊಡ್ತಾ ಇರ್ತಾಳೆ. ಅವನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರಬೇಕಾದ್ರೆ ನಿನಗೋಸ್ಕರ ನಾನು ತಿಂಡಿ ತಂದಿದ್ದೀನಿ, ನಿನ್ನೆಯಿಂದ ನೀನು ಇಲ್ಲೇ ಇದೆಯಾ, ಏನೂ ತಿಂದಿಲ್ಲ ಬ್ಯಾಡ್ ಬಾಯ್, ನಾನು ಪೊಲೀಸ್ ಅಂಕಲ್ ಬರೋಕ್ಕೂ ಮುಂಚೆ ತಿಂಡಿ ತಿನ್ನಿಸ್ತೀನಿ ಅಂತ ಪ್ರೀತಿಯಿಂದ ತಿಂಡಿ ತಿನ್ನಿಸ್ತಿದ್ರೆ ಶಂಕರ ಮಾತ್ರ ಕಣ್ಣೀರು ಹಾಕೊಂಡು ತಿಂಡಿ ತಿಂತಾ ಇರ್ತಾನೆ. ಹಾಗೆ ನನ್ನ ಕಡೆ ಗಂಗಾ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾಳೆ, ಫೈನಲಿ ಶಂಕರ ಜೈಲಿಗೆ ಸೇರಿದ, ಅದೇ ನನಗೆ ದೊಡ್ಡ ಖುಷಿ, ಇಬ್ಬರು ಸಹ ಗಂಡ ಹೆಂಡತಿ ಯಾವಾಗಲೂ ಎಗ್ರಾಡ್ತಿದ್ರು, ಇವಾಗ ನೋಡು ಯಾವ ಪರಿಸ್ಥಿತಿ ಬಂದಿದೆ, ಅಲ್ಲ ಇದರಲ್ಲಿ ನಂದೇನು ತಪ್ಪಿದೆ, ನಾನೇನು ಮಾಡಿದೆ, ಚಿಕ್ಕ ವಯಸ್ಸಿನಲ್ಲಿ ಶಂಕರ ನನಗೆ ತಾಳಿ ಕಟ್ಟಿದ್ರು, ಅವನು ನನ್ನ ಗಂಡ ಅಂತ ಅಂದ್ಕೊಂಡು ಬಾಳ್ವೆ ಮಾಡಬೇಕು ಅಂತ ನಾನು ಬಂದರೆ ನನ್ನನ್ನು ಒಪ್ಕೊಳ್ಳೋಕ್ಕೆ ಅವನು ರೆಡಿ ಆಗಿರಲಿಲ್ಲ, ಇದರಲ್ಲಿ ನಂದೇನು ತಪ್ಪಿದೆ, ಕಾನೂನು ಒಪ್ಪಲ್ಲ ಅಂತ ಅಂದರೆ ತಾಳಿ ಕಟ್ಟಿದ ತಪ್ಪ ಅಂತ ಬೈಕೋತಾ ಇರ್ತಾಳೆ. ಹಾಗೆ ನಾನು ಇದೇ ಕಾರಣಕ್ಕೋಸ್ಕರ ಶಂಕರನ ಮದುವೆ ಆಗಬೇಕು ಅಂತ ತುಂಬ ಆಸೆ ಪಟ್ಟೆ, ಆದರೆ ಗೌರಿ ನನ್ನನ್ನು
ಬಿಡಲೇ ಇಲ್ಲ. ನನ್ನ ಕಾಲು ಕಸ್ದಾಗಿ ಶಂಕರ ನನ್ನನ್ನು ದೂಕ್ಬಿಟ್ಟ. ನನಗೆ ಸಿಗ್ತಿರೋ ಖುಷಿ ಸಂತೋಷ ಲೇ ಗೌರಿ ನಿನಗೆ ಸಿಗಬಾರ್ದು ಕಣೆ, ಖಂಡಿತ ನಾನು ಬಿಡಲ್ಲ. ಟುಡೇ ಐ ಆಮ್ ವೆರಿ ಸೋ ಹ್ಯಾಪಿ. ನನಗಂತೂ ತುಂಬ ಖುಷಿ ಆಗ್ತಿದೆ. ಜೀವನದಲ್ಲಿ ನೀನು ಯಾವಾಗಲೂ ನರ್ಕನೇ ಅನುಭವಿಸ್ಬೇಕು, ಆ ರೀತಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ಕೊಂಡು ಖುಷಿಯಿಂದ ಕುಣಿತಾ ಇರ್ತಾಳೆ. ಹಾಗೆ ನನ್ನ ಕಡೆ ಭೂವಿ ಶಂಕರನ್ಗೆ ತಿಂಡಿ ತಿನ್ನಿಸ್ತಿರ್ಬೇಕಾದ್ರೆ ಅವನು ಕಣ್ಣೀರಾಗ್ತಿದ್ದಾನೆ. ಬೇಜಾರು ಮಾಡ್ಕೋಬೇಡ, ನೀನು ಬ್ಯಾಡ್ ಬಾಯ್ ತಿಂಡಿ ತಿನ್ನು. ನಿನ್ನ ಮಧ್ಯೆ ಈ ಕಂಬಿ ಇರ್ಬೋದು, ಆದರೆ ಸ್ವಲ್ಪ ದಿನ ನಾನು ಏನಾದರೂ ತಪ್ಪು ಮಾಡಿ ನಿನ್ನ ಜೊತೆ ನಾನು ಬಂದು ಕೂತ್ಕೊಬಿಡ್ತೀನಿ, ನಿನ್ನ ಬಿಟ್ಟು ನನಗೆ ಇರೋಕ್ಕಾಗಲ್ಲ ಅಂತ ಅಂದಾಗ ಬಿಡ್ತು ಅಂತ ಅನ್ನವ. ಈ ರೀತಿ ಎಲ್ಲ ಮಾತಾಡಬೇಡ, ಯಾವುದೇ ಕಾರಣಕ್ಕೂ ಅಂಥ ಕೆಲಸ ಎಲ್ಲ ಮಾಡಿ ಈ ಜಾಗಕ್ಕೆ ಬರಬೇಡ, ನಿನ್ನಂಥವ್ರು ಇಲ್ಲಿಗೆ ಬರಲೂಬಾರ್ದು, ಯಾವತ್ತೂ ಕಾಲಿಡಬಾರ್ದು ಅಂತ ಅಂದಾಗ ನೀನೇನು ಕೆಟ್ಟವನ, ನೀನೇನು ಕೆಟ್ಟ ತಪ್ಪು ಮಾಡಿದ್ಯಾ, ಇಲ್ಲ ತಾನೇ ಬ್ಯಾಡ್ ಬಾಯ್ ಅಂದಮೇಲೆ ಇಂಥ ಜಾಗದಲ್ಲಿ ಇದೆಯಾ ಅಂತ ಅಂದರೆ ನಾನು ಬರೋದ್ರಲ್ಲಿ ತಪ್ಪೇನಿದೆ ಅಂತ ಭೂವಿ ಕೇಳ್ತಾ ಇರ್ತಾಳೆ. ಅದಕ್ಕೆ ಶಂಕರ ಹೇಳ್ತಾ ಇರ್ತಾನೆ, ನಿನಗಿದೆಲ್ಲ ಅರ್ಥ ಆಗಲ್ಲ, ಧರ್ಮ ಯಾವತ್ತಿದ್ರೂ ಒಂದಲ್ಲ ಒಂದು ದಿನ ಗೆದ್ದು ಅಧರ್ಮಕ್ಕೆ ಶಿಕ್ಷೆ ಕೊಡಿಸುತ್ತೆ ಬಿಡುಕಂದ ಅಂತ ಅನ್ಬೇಕಾದ್ರೆ ಸರಿ ಬ್ಯಾಡ್ ಬಾಯ್ ನೀನು ಆದಷ್ಟು ಬೇಗ ಮನೆಗೆ ಬಾ, ನಾನು ಈ ರೀತಿ ಎಲ್ಲ ಮಾತಾಡಲ್ಲ, ನಿನಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಅನ್ಬೇಕಾದ್ರೆ ಅದೆಲ್ಲ ಸರಿ, ನೀನು ತಿಂಡಿ ತಿಂತೀಯ ಅಂದಾಗ ನಿನ್ನ ಬಿಟ್ಟು ನಾನು ಹೆಂಗೆ ತಿಂತೀನಿ ಅಂತ ಅಂದಾಗ ಕೊಡು ಬಂಗಾರ ನಾನು ತಿನ್ನಿಸ್ತೀನಿ ಅಂತ ಭೂವಿಗೂ ಸಹ ತಿಂಡಿ ತಿನ್ನಿಸ್ತಾ ಇರ್ತಾನೆ. ಹಾಗೆ ತಿನ್ನು ಕಂದ ಮಗಳೇ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲ ಬ್ಯಾಡ್ ಬಾಯ್, ಯಾವಾಗಲೂ ನನ್ನನ್ನು ರೌಡಿ ಬೇಬಿ ಅಂತ ಕರಿತಾ ಇದ್ದೆ, ಇವಾಗ ಯಾಕೆ ನನ್ನ ಕಂದ ಮಗಳೇ ಅಂತ ಅಮ್ಮನ ಥರ ಕರಿತಿದ್ಯಾ ಅಂತ ಅಂದಾಗ ಏನು ಮಾತಾಡದೆ ಶಂಕರ ಬೇಜಾರಾಗಿ ಹಾಗೆ ಕುತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಗಂಗಾ ತುಂಬ ಖುಷಿಯಾಗಿದ್ದನ್ನು ನೋಡಿ ಈ ಕಡೆ ರುದ್ರ ಬಂದು ಕೇಳ್ತಾ ಇರ್ತಾರೆ. ಆಗ ರುದ್ರ ಹೇಳ್ತಾ ಇರ್ತಾನೆ, ಏನು ಲಾಯರಿ ಮೇಡಮರೇ ತುಂಬ ಖುಷಿಯಾಗಿದ್ದೀರಾ, ನೀವು ಖುಷಿಯಾಗಿರೋದು ನೋಡಿ ನಾನೊಂದು ಕವನ ಬರೆದಿದ್ದೀನಿ, ಏನು ಗೊತ್ತಾ, ಓ ನನ್ನ ಲಾಯರಿ ಮೇಡಮರೇ ನೀವು ಈ ಥರ ನಾಚ್ಕೊಂಡಿದ್ರೆ ನಾನು ಐಸ್ ಕ್ರೀಮ್ ಥರ ಕರ್ಗೋಗ್ಬಿಡ್ತೀನಿ ಅಂತ ಕವನ ಹೇಳ್ತಾ ಇರಬೇಕಾದ್ರೆ ಶಿವರುದ್ರಪ್ಪ ತಲೆ ಮೇಲೆ ಹೊಡಿತಾನೆ, ಇದೆಂಥ ಕವನ ಹೇಳ್ತಿದ್ದಿಲ್ಲ, ಬಾಯಿ ಮುಚ್ಕೊಂಡು ಇರಲ್ಲ ಅಂತ ಅನ್ಬೇಕಾದ್ರೆ ಆದರೂ ನಿಮ್ಮ ಕವನ ತುಂಬ ಚೆನ್ನಾಗಿದೆ ಅಂತ ಈ ಕಡೆ ಗಂಗಾ ಹೇಳ್ತಾ ಇರಬೇಕಾದ್ರೆ ಶಿವರುದ್ರಪ್ಪನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ರುದ್ರ ಹೇಳ್ತಾ ಇರ್ತಾನೆ, ಹೌದಪ್ಪ ನಾವು ತುಂಬ ಗೆಲುವು ಕಂಡಿದ್ವಿ ಅಂತ ಅಂದಾಗ ಇದೇ ಅಲ್ಲ ಇನ್ನು ಮುಂದೆ ಇದೆ, ಆ DC ಗೌರಿ ಅಧಿಕಾರದಿಂದ ಕೆಳಗಿಳಿಸ್ತೀನಿ, ಆಮೇಲೆ ಇದೆ ಆಟ ಅಂತ ಅಂದಾಗ ಎಲ್ಲರೂ ಸಹ ಇದೊಂದು ಅಶ್ವಮೇಧ ಯಾಗ ಅಂತ ತುಂಬ ಖುಷಿ ಪಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.